ಆತ್ಮಹತ್ಯೆಗೈಯಲು ಸಮುದ್ರಕ್ಕೆ ಹಾರಿದ ಪ್ರಿಯತಮೆಯನ್ನ ರಕ್ಷಿಸಲು ಮುಂದಾದ ಆಕೆಯ ಪ್ರಿಯಕರ ಸಮುದ್ರದಲ್ಲೇ ಮುಳುಗಿ ಮೃತಪಟ್ಟ ದಾರುಣ ಘಟನೆ ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ನಡೆದಿದೆ. ಈ ನಡುವೆ ಯುವತಿಯನ್ನ ಸ್ಥಳೀಯ ಜೀವರಕ್ಷಕ ಈಜುಗಾರರು ರಕ್ಷಿಸಿದ್ದಾರೆ. ಮೃತರನ್ನ ಮುನ್ನೂರು ಗ್ರಾಮದ ಸೋಮನಾಥ ಉಳಿಯ ನಿವಾಸಿ ಲಾಯ್ಡ್ ಡಿಸೋಸಾ ಯಾನೇರ್ ಲಾಯ್ ಎಂದು ಗುರುತಿಸಲಾಗಿದೆ. ಕೋಟೆಕಾರು ಪಾನೀರು ನಿವಾಸಿ ಅಶ್ವಿತಾ ಪೆರಾವೋ ಆತ್ಮಹತ್ಯೆಗೆ ಯತ್ನಿಸಿ ಪಾರಾದ ಯುವತಿ ಅಶ್ವಿತಾ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಲಾಯ್ಡ್ ಡಿಸೋಜಾ ಮತ್ತು ಅಶ್ವಿತಾ ಕಳೆದ 8 ವರ್ಷಗಳಿಂದ ಪರಸ್ಪರ ಪ್ರೇಮಿಸುತ್ತಿದ್ದರಂತೆ. ಈ ನಡುವೆ ಲಾಯ್ಡ್ ಅವರಿಗೆ ತೊಕ್ಕುಟು ಚೆಂಬುಗುಡಿಯ ಬೇರೊಬ್ಬಳು ಯುವತಿಯೊಂದಿಗೆ ಪ್ರೇಮ ಸಂಬಂಧ ಇದೆ ಎಂಬುದು ಅಶ್ವಿತಾ ಆರೋಪಿಸಿದ್ದಾರೆ. ಈ ವಿಚಾರವಾಗಿ ಮಾತುಕತೆಗಾಗಿ ಶುಕ್ರವಾರ ಸಂಜೆ ಇವರು ಮೂವರು ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಸೇರಿದ್ದಾರೆ. ಈ ವೇಳೆ ಅಶ್ವಿತಾ ಬೇಸರಗೊಂಡು ಏಕಾಏಕಿ ರುದ್ರಪಾದಿಯಿಂದ ಸಮುದ್ರಕ್ಕೆ ಹಾರಿದರು ಎನ್ನಲಾಗಿದೆ. ಅವರನ್ನ ರಕ್ಷಿಸಲೆಂದು ತಕ್ಷಣ ಲಾಯ್ಡ್ ಕೂಡ ಸಮುದ್ರಕ್ಕೆ ಜಿಗಿದಿದ್ದಾರೆ. ಆದರೆ ಅವರು ಸಮುದ್ರದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿಯನ್ನ ನೀಡಿದರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಉಳ್ಳಾಳ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಸೋಮೇಶ್ವರ ಅನ್ನೋ ಬೀಚ್ ಅಲ್ಲಿ ನಿನ್ನೆ ಸಂಜೆ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ 3 ಜನ, ಒಟ್ಟು 2 ಯುವತಿಯರು ಮತ್ತು ಒಬ್ಬ ಯುವಕ, 3 ಜನ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಮಾತುಕತೆ ಆಗೋಂಥ ಸಂದರ್ಭದಲ್ಲಿ ಅವರಲ್ಲಿ ವ್ಯತ್ಯಾಸ ಆಗಿ ಅದರಲ್ಲಿ ಅಶ್ವಿತಾ ಅನ್ನುವಂಥ ಸುಮಾರು ಒಂದು 22 ವರ್ಷ ವಯಸ್ಸಿನ ಹೆಣ್ಮಗಳು ಸಮುದ್ರಕ್ಕೆ ಜಂಪ್ ಮಾಡ್ತಾಳೆ. ನಂತರ ಅವಳನ್ನ ಸೇವ್ ಮಾಡಲಿಕ್ಕೆ ಅಂತಂದು ಲಾಯ್ಡ್ ಡಿಸೋಜಾ ಅನ್ನುವಂಥದ್ದು ಅವನು ಜಂಪ್ ಮಾಡ್ತಾನೆ. ಜಂಪ್ ಮಾಡಿಬಿಟ್ಟು ಅವಳನ್ನ ಈ ಕಡೆ ಪುಷ್ ಮಾಡಿದ್ದಾನೆ ಅನ್ನುವಂಥದ್ದು ತಿಳಿದು ಬಂದಿದೆ. ನಂತರದಲ್ಲಿ ಅವನು ಸಮುದ್ರದ ಸೆಳೆತಕ್ಕೆ ಸಿಕ್ಬಿಟ್ಟು ಅಲ್ಲಿ ನಂತರದಲ್ಲಿ ರೆಸ್ಕ್ಯೂ ಮಾಡೋ ಅಷ್ಟೊತ್ತಿಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಾನೆ. ನಂತರ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ನು ಮೃತ ಹೊಂದಿರುವಂಥದ್ದು ಕಂಡು ಬರುತ್ತೆ. ಇಲ್ಲಿ ದಾಕ್ಲಿನ್ ಅಂತ ಇನ್ನೊಂದು ಲೇಡಿ ಇದ್ದಾಳೆ. ಸೊ ಇಲ್ಲಿ ದಾಕ್ಲಿನ್ ಅನ್ನುವಂಥವ್ರು ಮತ್ತು ಅಶ್ವಿತಾ ಅನ್ನುವಂಥ ಇಬ್ಬರು ಹೆಣ್ಮಕ್ಳು ಏನಿದ್ದಾರೆ, ಇವನು ಲಾಯ್ಡ್ ಡಿಸೋಜಾ ಏನಿದ್ದ ಅವನ ಹತ್ರ ತುಂಬ ಕ್ಲೋಸ್ ಇದ್ದರು, ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದರು. ಹಾಗಾಗಿ ಅವರಲ್ಲಿ ಪ್ರೀತಿ ಬೆಳೆದಿತ್ತು ಅನ್ನುವಂಥದ್ದು ಕೂಡ. ಅದರಲ್ಲಿ ನನಗೆ ನೀನು ಪ್ರೀತಿ ಮಾಡಬೇಕು, ನನ್ನ ಬಿಟ್ಟು ಬೇರೆ ಯಾರನ್ನು ಪ್ರೀತಿ ಮಾಡಿದ್ರೆ ನಾನು ಒಪ್ಕೊಳ್ಳೋದಿಲ್ಲ ಅಂತಂದು ಈ ಅಶ್ವಿತಾ ಅನ್ನುವಂಥ ಹುಡುಗಿ ಸಮುದ್ರಕ್ಕೆ ಜಂಪ್ ಮಾಡಿದ್ಲು ಅನ್ನುವಂಥದ್ದು ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ನಂತರ ಅವಳು ಸೇವ್ ಮಾಡಲಿಕ್ಕೆ ಹೋದಾಗ ಇವನು ಮೃತ ಹೊಂದಿರುವಂಥದ್ದು. ಡಾಕ್ಲಿನ್ ಅನ್ನೋವಂಥವ್ಳು ಅವಳೇನು ಬೀಳೋದು ಎಗರೋದು ಆ ಥರ ಏನು ಮಾಡಿಲ್ಲ. ಸೊ ಇಮಿಡಿಯೇಟಾಗಿ ಅವ್ರನ್ನ ಅಶ್ವಿತಾ ಅನ್ನೋವಂಥ ಹುಡುಗಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅವಳು ಸ್ವಲ್ಪ ಸೇಫ್ ಇದ್ದಾಳೆ, ಅವಳೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಇವೊಂದು ಲಾಯ್ಡ್ ಡಿಸೋಜಾ ಅನ್ನೋಂಥದ್ದು